ಹಲೋ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಉಪ್ಪಿಟ್ಟಿಂದ ಚೀಸ್ ಬೌಲ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮಕ್ಕಳೆಲ್ಲ ಮನೇಲಿ ಉಪ್ಪಿಟ್ಟನ್ನ ತಿನ್ನಲ್ಲ ಅಲ್ಲ, ಅದಕ್ಕಾಗಿ ಇವತ್ತು ನಾನು ಚೀಸ್ ಬೌಲ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದು ಕಾರ್ನ್ಫ್ಲವರು, ಚೀಸು, ಗಾರ್ಲಿಕ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಪಿಜ್ಜಾ ಮೇಲೆಲ್ಲ ಹಾಕೊಂಡು ತಿನ್ನೋದು, ಅದು ಪಿಜ್ಜಾ ಮೇಲೆ ಹಾಕೋತ್ವಲ್ಲ ಮೆಣಸಿನ ಪೌಡ್ರು, ಅದು ಒಂದು ಬಟಾಟೆ ಆದರೆ ಸಾಕು. ಇವಾಗ ಸಿಪ್ಪೆ ತೆಗೆದು ಬಟಾಟಿನ ಹೆಚ್ಕೊಂಡ್ಬಿಡೋಣ. ಹೆಚ್ಚಿ ಆದಮೇಲೆ ಇವಾಗ ಈ ರೀತಿ ಆಗಿದೆ. ಇದಕ್ಕೆ ಕಾರ್ನ್ಫ್ಲವರ್ ಮಿಕ್ಸ್ ಮಾಡೋಣ. ಈಗ ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಗಾರ್ಲಿಕ್ ಫ್ಲೇಕ್ಸ್ ಹಾಕ್ಕೊಂಡು ಚೆನ್ನಾಗಿ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ನೋಡಿ, ಏನು ನೀರದು ಏನೂ ಹಾಕೋದು ಬೇಕಿಲ್ಲ, ಜಸ್ಟ್ ಹಾಗೆ ಕಲಿಸ್ಕೊಂಡ್ಬಿಟ್ರೆ ಎಲ್ಲ. ಇದು ಸ್ವಲ್ಪ ಸಾಲ್ಟು, ಇದನ್ನು ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡಿಬಿಡೋಣ. ಆಮೇಲೆ ಇದ್ರೊಳಗಡೆ ಉಪ್ಪಿಟ್ಟಿರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಇದ್ರಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಅದು ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ, ತುಂಬಾ ಖಾರ ಇರುತ್ತೆ. ಹೀಗಾಗಿ ಮೆಣಸಿನ್ಕಾಯಿ ಎಲ್ಲ ಆರಿಸಿ ತೆಗೆದ್ಬಿಟ್ಟು ಉಪ್ಪಿಟ್ಟಿನ ಮಾತ್ರ ಮಿಕ್ಸ್ ಮಾಡೋಣ. ಈಗ ಇದನ್ನೆಲ್ಲ ತೆಗೆದ್ಬಿಡೋಣ ಮೆಣಸಿನ್ಕಾಯಿ. ಈಗ ಇದು ಮೊದಲು ಆಲೂ ಹೆಚ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮತ್ತು ಇದು ಉಪ್ಪಿಟ್ಟನ್ನ ಎರಡನ್ನೂ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ನಾದಾದ್ಮೇಲೆ ಯಾವ ರೀತಿ ಇರುತ್ತೆ ಈ ರೀತಿ ಗಟ್ಟಿಯಾಗಿ ನಾದ್ಕೊಂಡ್ಬಿಟ್ರೆ ಇದನ್ನು ಸಣ್ಣದಾಗಿ ಉಂಡೆಗಳನ್ನ ಮಾಡೋದು. ಈಗ ಈ ರೀತಿ ಕೈಯಲ್ಲಿ ಹಾಕಿ ಒಂಚೂರು ತಟ್ಟಿದ್ರೆ ಸಾಕು, ಈ ರೀತಿ ಆಗುತ್ತೆ. ಇದು ಈ ರೀತಿ ಪ್ರೆಸ್ ಮಾಡೋದು. ಆಮೇಲೆ ಇದರಲ್ಲಿ ಸ್ವಲ್ಪ ಚೀಸ್ ಈ ರೀತಿ ಹಾಕ್ಕೊಂಡು ಗೋಲಾಗಿ ಮಾಡಿಕೊಂಡ್ರೆ ಸಾಕು. ಇದೇನು ಚೆನ್ನಾಗಿ ಬರುತ್ತೆ, ಮಾಡೋದೇನು ತುಂಬಾ ಈಸಿ, ತುಂಬ ಬೇಗ ಮಾಡಿಕೊಡ್ಬೋದು ಮಕ್ಕಳಿಗೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಈ ರೀತಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಡೋದು. ನೋಡಿ, ಇವಾಗ ಒಂದು 5-6 ಹತ್ತು ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಒಟ್ಟಿಗೆ ಎಣ್ಣೆಗೆ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಚೀಸು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಹೊಡ್ಸ್ಕೊಂಡ್ಬಿಡೋಣ ಒಂದ್ಸರಿ.
ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು, ತೆಗೆದುಬಿಟ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಇವಾಗ ಕೈಯನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಉಪ್ಮಾ ಚೀಸ್ ಬೌಲ್ ಹೇಗಿದೆ ಅಂತ ನೀವು ಲೈಕ್ ಮಾಡೋದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂಥೇಳಿ. ಓಕೆನಾ, ಬಾಯ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಾಗಿದೆ.